ಜ್ಞಾನಿ ಕಿಚನ್ ಬೈ ಸಾಧನಾ. ಎಲ್ಲರಿಗೂ ನಮಸ್ಕಾರ. ನಾನು ಶಿವರಾತ್ರಿ ವಿಷಯವಾಗಿ ನಿಮ್ಮ ಹತ್ರ ಶಿವರಾತ್ರಿ ಹೇಗ್ ಮಾಡ್ತೀನಿ ಮತ್ತೆ ಫಲಹಾರಗಳು ಏನೇನು ಮಾಡ್ತೀನಿ ಅಂತ ಕೆಲವು ವಿಷಯಗಳನ್ನ ಹಂಚ್ಕೋಬೇಕು ಅಂತ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಈಗ ನಾನು ಶಿವರಾತ್ರಿ ಜಾಗರಣೆ ಪೂಜೆ ವಿಷಯವಾಗಿ ನಾನು ಫಸ್ಟ್ ಕೆಲವು ವಿಷಯಗಳನ್ನ ಹೇಳ್ತೀನಿ. ನಾನು ಹೇಗ್ ಮಾಡ್ತೀನಿ ಅಂತ ಕೆಲವು ವಿಷಯಗಳನ್ನ ನಾನು ಹೇಳ್ತೀನಿ. ನಾನು ಫಸ್ಟ್ ಬೆಳಗ್ಗೆ ಎದ್ದು ಒಂದು 5:30 ಅಷ್ಟೊಳಗಡೆ ಎದ್ದು ಸೂರ್ಯ ಹೊಡೋದಕ್ಕೆ ಮುಂಚೆನೆ ತಲೆ ಸ್ನಾನ ಮಾಡಿಕೊಂಡು, ಅಂದ್ರೆ ಎಣ್ಣೆ ಸ್ನಾನ ಮಾಡಬಾರ್ದು, ಬರೀ ತಲೆ ನೀರು ಹಾಕೋಬೇಕು, ಅಂದ್ರೆ ಶಾಂಪು ಹಾಕೋಬೇಕು. ಎಣ್ಣೆ ಆಗಲಿ ಸೀಗೆಕಾಯಿ ಆಗಲಿ ಹಾಕೋಬಾರ್ದು. ಶಾಂಪು ಹಾಕೊಂಡು ತಲೆ ಸ್ನಾನ ಮಾಡಿಬಿಟ್ಟು ದೇವರಿಗೆ ದೀಪ ಹಚ್ಚಿ ಲಿಂಗಕ್ಕೆ ಅಭಿಷೇಕ ಮಾಡಿ, ಅಭಿಷೇಕ ಅಂದ್ರೆ ಅಂತ ಜಾಸ್ತಿ ಏನು ದೊಡ್ಡ ಅಭಿಷೇಕ ಅಂತ ಏನಿಲ್ಲ, ಹಾಲಲ್ಲಾಗ್ಲಿ ನೀರಲ್ಲಾಗ್ಲಿ ಅಭಿಷೇಕ ಅಂದ್ರೆ ಈಶ್ವರನ ಅಷ್ಟೋತ್ರ ಹೇಳ್ಕೊಂಡು ಅಭಿಷೇಕ ಮಾಡ್ತೀನಿ. ಮತ್ತೆ ಒಂದು ಬಿಳ್ಪತ್ರೆ ಹೂಗಳಲ್ಲಿ ಬಿಳ್ಪತ್ರೆ ಹೂವು ತಗೊಂಡು ಎಲೆ ತಗೊಂಡು ಅದನ್ನ ದೇವ್ರಿಗೆ ಸಮರ್ಪಣೆ ಮಾಡ್ತೀನಿ. ಮುಖ್ಯವಾಗಿ ಅವತ್ತಿನ ದಿವಸ ಬಿಳ್ಪತ್ರೆಯಲ್ಲಿ ಪೂಜೆ ಮಾಡೇ ಮಾಡ್ತೀನಿ. ಇಷ್ಟು ಮಾಡಿ ಬೆಳಗ್ಗೆ ಒಂದ್ಸತಿ ಮಾಡ್ತೀನಿ ಹೀಗೆ ದೇವರಿಗೆ ಪೂಜೆ ಮಾಡಿಬಿಟ್ಟು. ಆಮೇಲೆ ಉಪವಾಸ ಹೇಗಿರ್ತೀನಿ ಅಂತ ಅಂದ್ರೆ, ಉಪವಾಸದ ದಿವಸ ಅಕ್ಕಿಯಿಂದ ಮಾಡಿರೋದಾಗಲಿ, ಅಕ್ಕಿ ಹಿಟ್ಟು, ಅಕ್ಕಿ ಮತ್ತೆ ಗೋಧಿ ಹಿಟ್ಟು, ರಾಗಿ ಇದೆಲ್ಲ ಉಪಯೋಗಿಸಲ್ಲ. ಈ ಮೂರು ಬಿಟ್ಟು ಉಪಯೋಗಿಸೋ ಪದಾರ್ಥ ಏನು ಅಂತ ಅಂದ್ರೆ ತೋರಿಸ್ತೀನಿ ಈಗ ನಿಮ್ಗೆಲ್ಲ. ನೋಡಿ, ನಾನು ಅವತ್ತಿನ ದಿವಸ ಭತ್ತದರಳು, ಅವಲಕ್ಕಿ, ರವೆ, ಹೆಸರುಬೇಳೆ, ಹಣ್ಣುಗಳಲ್ಲಿ ಅವತ್ತಿನ ದಿವಸ ಉಪವಾಸನ ನಾನು ಅಂದ್ರೆ ಫಲಹಾರಗಳು ತಗೊಳ್ತೀನಿ. ಈ ವೆರೈಟೀಸ್ಗಳಲ್ಲಿ ನಾನು ಫಲಹಾರಗಳು ತಗೊಳ್ಳೋದು. ಫಲಹಾರಗಳಲ್ಲಿ ಏನಂದ್ರೆ ಭತ್ತದ ಹರಳಲ್ಲಿ ಏನು ಮಾಡ್ಬೋದು ಅಂದ್ರೆ ಖಾರ ಹಾಕೊಂಡು, ಕೊಬ್ಬರಿ ಹಾಕೊಂಡು, ತುಪ್ಪ, ಆಮೇಲೆ ಹಸಿಮೆಣಸಿನ್ಕಾಯಿ ಖಾರ ಆದರೂ ಹಾಕ್ಬೋದು, ಇಲ್ಲ ಚಿಲ್ಲಿ ಪೌಡರು, ಸಾಲ್ಟ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು, ಕೊಬ್ಬರಿ ತುಪ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಮತ್ತೆ ಇಲ್ಲಾಂದ್ರೆ ಸಕ್ಕರೆ ಹಾಕೊಂಡು ಕೊಬ್ಬರಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು, ಇಲ್ಲ ಬೆಲ್ಲದ ನೀರಲ್ಲಿ ಕಲಿಸ್ಕೊಂಡು ಸ್ವೀಟ್ ತಿನ್ಬೋದು. ಅಂದ್ರೆ ಬೆಲ್ಲದ ನೀರಲ್ಲಿ ಅಷ್ಟು ಚೆನ್ನಾಗಿರಲ್ಲ. ಸ್ವೀಟ್ ತುಂಬಾ ಇಷ್ಟಪಡೋರ್ಗಾದ್ರೆ ಅದು ನಿಮ್ಗಳಿಷ್ಟ. ಹಾಗಾಗಿ ಭತ್ತದರಳಲ್ಲಿ ತಿಂತೀನಿ. ಅಂಥದ್ದು ಸಂಜೆ ಹೊತ್ತು 3 ಗಂಟೆ ಥರ ಮಾಡಿಕೊಂಡ್ರು ನಮ್ಗೆ ಅದು ನಡೆಯುತ್ತೆ. ಕಾಫಿ ಜೊತೆಗೆ ಮಾಡ್ಕೊಳ್ತೀನಿ ಅದನ್ನು. ಇನ್ನು ಅವಲಕ್ಕಿ ಬಂದು ನಾನು ಮಧ್ಯಾಹ್ನದ ಹೊತ್ತು ಗೊಜ್ಜು ಅವಲಕ್ಕಿ ಮಾಡ್ಕೊಳ್ತೀನಿ, ಇಲ್ಲಾಂದ್ರೆ ಮೊಸರು ಅವಲಕ್ಕಿ, ಚಿತ್ರಾನ್ನದ ಅವಲಕ್ಕಿ ಮಾಡ್ಕೊಳ್ತೀನಿ. ಈ ಅವಲಕ್ಕಿನಲ್ಲಿ ಏನು ಮಾಡಿದ್ರು ಮಧ್ಯಾಹ್ನದ ಹೊತ್ತು ಫಲಹಾರ ಒಂದು 11:30-12 ಗಂಟೆ ಥರ ಅದು ತೊಗೊಳ್ತೀನಿ. ಮತ್ತು ರಾತ್ರಿಗೆ ಉಪ್ಪಿಟ್ಟು ಮಾಡ್ಕೊಳ್ತೀನಿ, ತರಕಾರಿ ಹಾಕಿ ಉಪ್ಪಿಟ್ಟು ಮಾಡ್ಕೊಳ್ತೀನಿ. ಹೆಸರುಬೇಳೆ, ಕೋಸಂಬರಿ ಮತ್ತು ಪಾಯಸ ಮಾಡ್ಕೋಬೋದು. ಮತ್ತು ರವೆನಲ್ಲೂ ಅಷ್ಟೇ ಪಾಯಸ ಮಾಡ್ಕೋಬೋದು. ಸಿಹಿ ಅವಲಕ್ಕಿನೂ ಮಾಡ್ಬೋದು. ಸಿಹಿ ಅವಲಕ್ಕಿಗೆ ಬೆಲ್ಲದ ನೀರಲ್ಲಿ ಒಂದಕ್ಕೆ ಅರ್ಧ ಲೋಟ, ಇವಾಗ ಒಂದು ಅವಲಕ್ಕಿ ತೊಗೊಂಡ್ರೆ ಅರ್ಧ ಬೆಲ್ಲದ ನೀರಲ್ಲಿ ಒಂದು 10 ನಿಮಿಷ ನೆನೆಸ್ಬಿಟ್ಟು ಅದಕ್ಕೆ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡಿಕೊಂಡು, ಹಾಲು ಕೊಬ್ಬರಿನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಸಿಹಿ ಅವಲಕ್ಕಿನೂ ಮಾಡ್ಕೋಬೋದು. ಇದು ಕೇಸರಿ ಬಾತ್ ಮಾಡ್ಕೋಬೋದು, ಪಾಯಸ ಮಾಡ್ಕೋಬೋದು, ಹೆಸರುಬೇಳೆ ಪಾಯಸ ಮಾಡ್ಕೋಬೋದು. ಈ ಪದಾರ್ಥಗಳಲ್ಲಿ ಸ್ವೀಟೂ ಆಗುತ್ತೆ ಮತ್ತೆ ತಿನ್ನೋದಕ್ಕೂ ಬೇಕಿರೋದು ಆಗತ್ತೆ. ಇದು ನಾನು ಸಂಜೆ ಹೊತ್ತು ತಗೊಳ್ತೀನಿ, ಇದು ನಾನು ಮಧ್ಯಾಹ್ನ ತಗೊಳ್ತೀನಿ, ಇದು ನಾನು ರಾತ್ರಿ ತಗೊಳ್ತೀನಿ. ಮತ್ತು ಮಧ್ಯೆ ಏನಾದ್ರು ಬೇಕು ಅನ್ಸಿದಾಗ ನಾವು ಹಣ್ಣುಗಳನ್ನ ತಗೊಂಡ್ರೆ ಚೆನ್ನಾಗಿರುತ್ತೆ. ಇಂಥ ವಾಟರ್ ಮೆಲನು, ಕಳಂಗ್ರಿ ಹಣ್ಣು, ಆ್ಯಪಲ್ಲು, ಮೂಸಂಬಿ, ಸೌತೆಕಾಯಿ ಕೋಸಂಬರಿನೂ ಮಾಡ್ಕೋಬೋದು, ಬಾಳೆಹಣ್ಣು ರಸಾಯನ ಮಾಡ್ಕೋಬೋದು. ಈ ಇಷ್ಟು ಪದಾರ್ಥಗಳೇ ನಾನು ಶಿವರಾತ್ರಿ ದಿವಸ ಉಪಯೋಗಿಸ್ತೀನಿ. ಮಧ್ಯಾಹ್ನ ಒಂದ್ಸತಿ ಅವಲಕ್ಕಿ ತಿಂದ್ರೆ ಸಂಜೆ ಕಾಫಿ ಟೈಮ್ಗೆ ಭತ್ತದರಳಾಗ್ಲಿ ಹಣ್ಣುಗಳಾಗ್ಲಿ ತಗೊಳ್ತೀನಿ. ಮತ್ತೆ ರಾತ್ರಿ ದೇವಸ್ಥಾನಕ್ಕೆ ಏನೇ ಆಗಲಿ ದೇವಸ್ಥಾನಕ್ಕೆ ಒಂದು 7 ಗಂಟೆ ಮೇಲೆ ಮತ್ತೆ ಸಂಜೆ ಶಿವನಿಗೆ ಅಭಿಷೇಕ ಮಾಡ್ಬಿಟ್ಟು ಮತ್ತೆ ಇನ್ನೊಂದ್ಸತಿ ಅಷ್ಟೋತ್ರ ಹೇಳಿ ಪೂಜೆ ಮಾಡಿ ಆರತಿ ಮಾಡಿ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಕೈ ಮುಗಿದು ದೇವಸ್ಥಾನದ ತೀರ್ಥ ತಗೊಂಡ್ ಬಂದು ಮತ್ತೆ ರಾತ್ರಿಗೆ ನಾನು ಉಪ್ಪಿಟ್ಟು ಮಾಡ್ಕೊಂಡು, ಇಲ್ಲ ದೇವಸ್ಥಾನದಲ್ಲಿ ಕೊಟ್ಟಿರೋ ಪ್ರಸಾದನೇ ಸಾಕನ್ಸದ ಅದೇ ತಗೊಂಡು ಆವತ್ತಿನ ದಿವಸ ಶಿವರಾತ್ರಿ ನಾನು ಈ ತರ ಆಚರಿಸ್ತೀನಿ. ಇದ್ರಲ್ಲಿ ಮುಖ್ಯವಾಗಿ ಜಾಗರಣೆ ಒಂದು ಬರುತ್ತೆ. ಜಾಗರಣೆ ಹೇಗೆ ಅಂತಂದ್ರೆ, ನಾವು ಜಾಗರಣೆ ಬೆಳಗ್ಗೆ ನಾವು ಎದ್ದು ಪೂಜೆ ಮಾಡ್ತೀವಲ್ಲ, 5:30ಗೆಲ್ಲ ಎದ್ದು ಪೂಜೆ ಮಾಡಿದ್ಮೇಲೆ ಬೆಳಗ್ಗೆ ಎದ್ದಾಗಿಂದ ರಾತ್ರಿ 12 ಗಂಟೆ ತನಕ ಮಲಗಬಾರ್ದು. ಆ ಹಾಸಿಗೆನ ಮೇಲೆ ಕೂತ್ಕೊಳ್ಳೋದಾಗ್ಲಿ, ಹಾಸಿಗೆ ಮೇಲೆ ಮಲಗೋದಾಗ್ಲಿ, ಹಾಸಿಗೆನ ಟಚ್ ಮಾಡೋದಿಲ್ಲ. ನಾನು ಮೇಲಿದ್ರು ಚಾಪೆ ಹಾಕೊಂಡು ಕೂತ್ಕೊಳ್ಳೋದು, ಇಲ್ಲ ಸೋಫಾ ಮೇಲೆ ಕೂತ್ಕೊಂಡು ಏನಾದ್ರೂ ಒಂದು ದೇವ್ರ ನಾಮ ಹೇಳ್ಕೊಂಡು ಅವತ್ತು ಶಿವನ್ ಜಪ ಮಾಡ್ತಾ ನಾನು ಸಮಯ ಕಳೀತೀನಿ. ಹೀಗಾಗಿ ನಾನು ಶಿವರಾತ್ರಿ ಇಷ್ಟು ಮಾತ್ರ ಆಚರಣೆ ಮಾಡ್ತೀನಿ. ರಾತ್ರಿ ದೇವಸ್ಥಾನಕ್ಕೆ ಏನೇ ಆಗಲಿ 7 ಗಂಟೆ ಮೇಲೆ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಹಾಕೊಂಡು ತೀರ್ಥ ತಗೊಂಡು ಮತ್ತೆ ಬಂದು ನಾನು ಫಲಹಾರ ತಗೊಳ್ತೀನಿ. ಈ ರೀತಿಯಾಗಿ ನಾನು ಶಿವರಾತ್ರಿನ ಆಚರಿಸ್ತೀನಿ.
ನಾನು ಹೇಗೆ ಆಚರಿಸ್ತೀನಿ ಅಂತ ನಾನು ನಿಮಗೆಲ್ಲ ವಿಡಿಯೋದಲ್ಲಿ ಹೇಳಿದ್ದೀನಿ. ಇದ್ರೊಳಗೆ ನಿಮ್ಗೆ ಏನಾದ್ರು ಉಪಯೋಗ ಬಂದರೆ ನೀವು ಉಪಯೋಗಿಸ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.